ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬಂಧಿತನಾಗಿ 100 ದಿನ ಪೂರೈಕೆಯಾಗಿದೆ. ಇದೀಗ ಜಾಮೀನಿಗಾಗಿ ದಾಸ ಕೋರ್ಟ್ ಮೆಟ್ಟಿಲೇರಿದ್ದು ಬೇಲ್ ಸಿಗುತ್ತಾ ಅನ್ನೋದೇ ಕುತೂಹಲ ಮೂಡಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ ಜಗ್ಗು. 100 ದಿನದ ಬಳಿಕ ಬೇಲ್ಗೆ ಭೂಪತಿ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಠಾಣೆ ಹತ್ತಿದ್ದಾಯ್ತು. ಪರಪ್ಪನ ಅಗ್ರಹಾರ ನೋಡಿದ್ದೂ ಆಯ್ತು. ರಾಜಾತಿಥ್ಯದ ಬಳಿಕ ಬಳ್ಳಾರಿ ಜೈಲಿನ ಆ ವೈಭೋಗ ಅನುಭವಿಸಿದ್ದೂ ಆಯ್ತು. ಜೈಲು ಬಂದಿಯಾಗಿ 100 ದಿನ ಪೂರೈಸಿದ ಬಳಿಕ ದಾಸ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಎಷ್ಟು ದಿನ ಸುಮ್ಮನಿದ್ದ ದರ್ಶನ್ ವಕೀಲರ ಸಲಹೆ ಮೇರೆಗೆ ಕೊನೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಕಾಟೇರಿನ ಪರವಾಗಿ ವಕೀಲ ಸುನಿಲ್ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಮೊನ್ನೆ ವಕಾಲತಿಗೆ ದರ್ಶನ್ ಸಹಿ ಹಾಕಿ ಕಳುಹಿಸಿದ್ದ. ನಿನ್ನೆ ದಾಸನ ವಕೀಲರು 57ನೇ CCH ನ್ಯಾಯಾಲಯಕ್ಕೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ನಾಳೆ ದಾಸನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. 100 ದಿನ ದಾಟಿದ ಮೇಲೆ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕಿದ್ದು ಯಾಕೆ? ದರ್ಶನ್ ಪರ ವಕೀಲರು ನಡೆಸಿರುವ ಸಿದ್ಧತೆ ಏನು? ನಿಜವಾಗಲೂ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದು ಇದೀಗ ಎಲ್ಲರಲ್ಲೂ ಚರ್ಚೆ ಶುರುವಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಸಿಗಲ್ಲ. ಇದು ಗೊತ್ತಿದೆ ದರ್ಶನ್ ಪರ ವಕೀಲರು ಅರ್ಜಿ ಹಾಕಿರುವುದು. ಹೈಕೋರ್ಟ್ ಮೆಟ್ಟಿಲೇರಲು ಸೆಷನ್ಸ್ ಕೋರ್ಟ್ ನಿರ್ಧಾರ ಮುಖ್ಯವಾಗುತ್ತದೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದ್ರೆ ಹೈಕೋರ್ಟ್ನಲ್ಲಿ ಅರ್ಜಿ ಸ್ವೀಕಾರ ಮಾಡಲಾಗುತ್ತದೆ. ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಲು ಕನಿಷ್ಠ 15 ದಿನ ಬೇಕು. ಈ ವೇಳೆಗೆ ಪೊಲೀಸರ ಪೂರಕ ತನಿಖೆಯೂ ಮುಕ್ತಾಯವಾಗುತ್ತದೆ. ಹೈಕೋರ್ಟ್ಗೆ ಹೋಗುವ ವೇಳೆಗೆ ಸಂಪೂರ್ಣ ತನಿಖೆ ಮುಗಿಯುತ್ತದೆ. ಈ ಅಂಶ ಗಮನದಲ್ಲಿಟ್ಟುಕೊಂಡೇ ವಕೀಲರು ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ದರ್ಶನ್ಗೆ ಶುರುವಾಯಿತು ಜಾಮೀನು ಢವಢವ. ಜಾಮೀನು ಅರ್ಜಿ ಸಲ್ಲಿಸಿರುವ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ನಾಳೆ ಕೋರ್ಟ್ ಮುಂದೆ ಅರ್ಜಿ ವಿಚಾರಣೆ ಬರಲಿದೆ. ಏನಾಗಲಿದೆ ಎಂತಾಗಲಿದೆ ಅನ್ನುವ ಟೆನ್ಷನ್ನಲ್ಲೇ ದರ್ಶನ್ ಮುಳುಗಿದ್ದಾರಂತೆ. ಇನ್ನು 2 ಬಾರಿ ವಕೀಲರು ಹಾಗೂ ಪತ್ನಿ ಜೊತೆ ಮಾತಾಡಿರುವ ದರ್ಶನ್ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಕರೆ ಮಾತಾಡಿರುವಂತಹ ದರ್ಶನ್ ನಾಳೆಯೇ ಬೇಲ್ ಸಿಗೋಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದ್ರು ಏನಾಗುತ್ತೆ ಅನ್ನುವ ದುಗುಡದಲ್ಲಿದ್ದಾರೆ. ಸಂಕಷ್ಟ ನಿವಾರಣೆಗೆ ಕಳೆದ 4-5 ದಿನದಿಂದ ದರ್ಶನ್ ಹನುಮಾನ್ ಚಾಲೀಸ್ ಪಠಣೆ ಮಾಡ್ತಾ ಇದ್ದಾರಂತೆ. ಒಟ್ಟಾರೆ ದರ್ಶನ್ಗೆ ಭವಿಷ್ಯ ಇದೀಗ ಕೋರ್ಟ್ ಅಂಗಳಕ್ಕೆ ತಲುಪಿದ್ದು ಸದ್ಯಕ್ಕಂತೂ ಜಾಮೀನು ಸಿಗೋದು ಮಾತ್ರ ಸುಲಭ ಮಾತಲ್ಲ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 12 ದಿನಗಳ ದರ್ಶನ್ ಟೀಮ್ ಮತ್ತು ಪೊಲೀಸರು ಮಾಡಿದ ಆ ಊಟದ ಖರ್ಚೆಷ್ಟು ಗೊತ್ತಾ? ಇಲ್ಲಿದೆ ನೋಡಿ ಆ ಕುರಿತ ಒಂದು ರಿಪೋರ್ಟ್. ರೇಣುಕಾಸ್ವಾಮಿ ಕೇಸ್ನಲ್ಲಿ ಊಟಕ್ಕೆ ಖರ್ಚಾಗಿದ್ದೆಷ್ಟು? ಆರೋಪಿಗಳ ಊಟಕ್ಕೆ ಬರೋಬ್ಬರಿ 24,000 ಖರ್ಚು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಹಂತದ ತನಿಖೆ ಮುಗಿದಿದೆ. ಈಗಾಗಲೇ ಕೋರ್ಟ್ಗೆ 3,991 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಕುತೂಹಲಕಾರಿ ಅಂಶಗಳು ಒಂದೊಂದಾಗಿ ಪತ್ತೆಯಾಗುತ್ತಿದೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಪೊಲೀಸರು ಖರ್ಚು ಮಾಡಿದ ದುಡ್ಡಿನ ಬಗ್ಗೆ ವಿವರವನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೇಸಲ್ಲಿ ಪೊಲೀಸರು 11 ದಿನಗಳ ಊಟ ತಿಂಡಿ ಬಿಲ್ ನೋಡಿದ್ರೆ ನೀವು ಸುಸ್ತಾಗೋ ಗ್ಯಾರಂಟಿ. ಆರೋಪಿಗಳ ಊಟದ ಖರ್ಚಿಗೆ 24,000 ವ್ಯಯಿಸಿದ್ರೆ ಪೊಲೀಸರ ಊಟಕ್ಕೆ 2 ಲಕ್ಷ ಖರ್ಚಾಗಿದ್ದಂತೆ. ಜೂನ್ 11ರಿಂದ 22ರವರೆಗೆ ಪೊಲೀಸರ ಬರೋಬ್ಬರಿ 2,03,000 ರೂಪಾಯಿ ಹಣವನ್ನ ವ್ಯಯ ಮಾಡಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 17 ಆರೋಪಿಗಳಿಗೆ 11 ದಿನಕ್ಕೆ 24,900 ರೂಪಾಯಿ ಖರ್ಚು ಮಾಡಲಾಗಿದ್ದಂತೆ. ಪೊಲೀಸರ ಊಟಕ್ಕೆ 130 ರೂಪಾಯಿ, ದರ್ಶನ್ಗೆ 50 ರೂಪಾಯಿ. 11 ದಿನಗಳಲ್ಲಿ ದರ್ಶನ್ ಊಟಕ್ಕೆ 1,800 ರೂಪಾಯಿ ಖರ್ಚು. ಪೊಲೀಸರು ತನಿಖೆಯ ವೇಳೆ ಒಂದು ಊಟಕ್ಕೆ 130 ರೂಪಾಯಿ ವ್ಯಯಿಸಿದ್ರೆ ದರ್ಶನ್ ಮತ್ತು ಪವಿತ್ರ ಸೇರಿ 17 ಆರೋಪಿಗಳಿಗೆ ತಲಾ 50 ರೂಪಾಯಿಯಂತೆ ಊಟಕ್ಕೆ ವ್ಯಯ ಮಾಡಿದ್ದಾರಂತೆ. ಈ ಪೈಕಿ 11 ದಿನಗಳಲ್ಲಿ ದರ್ಶನ್ ಊಟಕ್ಕೆ 1,800 ರೂಪಾಯಿ ಖರ್ಚಾಗಿದ್ರೆ ದಿನವೊಂದಕ್ಕೆ ದರ್ಶನ್ ಊಟ ತಿಂಡಿ ಖರ್ಚು 150 ರೂಪಾಯಿ, ಬೆಳಗ್ಗೆ 50 ರೂಪಾಯಿ ತಿಂಡಿ, ಮಧ್ಯಾಹ್ನ ಊಟಕ್ಕೆ 50 ರೂಪಾಯಿ, ರಾತ್ರಿ ಊಟಕ್ಕೆ 50 ರೂಪಾಯಿ ಖರ್ಚು. ಒಟ್ಟು 12 ದಿನಕ್ಕೆ 1,800 ರೂಪಾಯಿ ಖರ್ಚು ಮಾಡಲಾಗಿದೆ ಎನ್ನಲಾಗಿದೆ.
ಪವಿತ್ರ ಗೌಡ ಊಟ ತಿಂಡಿಗೆ 1500 ರೂಪಾಯಿ ಖರ್ಚು. ಎಲ್ಲ ಆರೋಪಿಗಳಿಗೆ ಚಿತ್ರಾನ್ನ, ರೈಸ್ ಬಾತೆ ಗತಿ. ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಊಟ ತಿಂಡಿಗೆ 12 ದಿನಗಳಲ್ಲಿ 1500 ರೂಪಾಯಿ ಖರ್ಚು ಮಾಡಲಾಗಿದೆ. ಎಲ್ಲ ಆರೋಪಿಗಳಿಗೂ ಬೆಳಗ್ಗೆ ಚಿತ್ರಾನ್ನ ಅಥವಾ ರೈಸ್ ಬಾತ್, ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಅನ್ನ, ಸಾಂಬಾರ್ ಮತ್ತು ರಸಂ ಊಟ ನೀಡಲಾಗಿದೆಯಂತೆ. ಬಂದೋಬಸ್ತ್ ನಗರದ ವಿವಿಧ ಠಾಣೆಯ 70 ಮಂದಿ ಪೊಲೀಸರನ್ನ ಕರೆಸಲಾಗಿತ್ತು. ಎಲ್ಲಾ ಸಿಬ್ಬಂದಿಗೂ ಪ್ರತಿನಿತ್ಯ 3 ಹೊತ್ತು ಊಟ ತಿಂಡಿ ಕೊಡಲಾಗಿತ್ತು. ಕಾಮಾಕ್ಷಿ ಪಾಳ್ಯದ ದುರ್ಗಾ ಶ್ರೀ ಗ್ರ್ಯಾಂಡ್ ಹೋಟೆಲ್ಗೆ ಊಟ ತಿಂಡಿ ತರಿಸಲಾಗಿದೆ ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದರಿಂದ ಹೋಟೆಲ್ಗೆ ಭಾರಿ ಲಕ್ ಖುಲಾಯಿಸಿದ್ದು 11 ದಿನಗಳಲ್ಲಿ ಒಟ್ಟು 2,55,000 ಬಿಲ್ ಪಾವತಿ ಮಾಡಿರುವುದಾಗಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಬಿಲ್ ಸಮೇತ ವರದಿಯನ್ನ ಲಗತ್ತು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರಿ ಆಸ್ಪತ್ರೆ ಎಂದೇ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದರೆ ಈ ಸರ್ಕಾರಿ ಆಸ್ಪತ್ರೆ ಮಾತ್ರ ಬಡವರ ವಸೂಲಿಗೆ ಇಳಿದುಬಿಟ್ಟಿದೆ. ದಿಢೀರ್ ಎಲ್ಲಾ ದರಗಳು ಏರಿಕೆಯಾಗಿದೆ. ಬಡ ರೋಗಿಗಳು ಕಂಗಾಲಾಗಿದ್ದಾರೆ. ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜಿಮ್ಸ್, ಗದಗ ನಗರದ ಹೈಟೆಕ್ ಜಿಮ್ಸ್ ಆಸ್ಪತ್ರೆ. ಈ ಸರ್ಕಾರಿ ಆಸ್ಪತ್ರೆಗೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ. ಕಡಿಮೆ ದರದಲ್ಲಿ ಚಿಕಿತ್ಸೆ ಪಡಿತಾರೆ. ಆದರೆ ಅದೇನಾಯ್ತೋ ಏನೋ ಈ ವಾರ ದಿಢೀರ್ ವೈದ್ಯಕೀಯ ಸೇವೆಗಳ ದರ ಏರಿಕೆಯಾಗ್ಬಿಟ್ಟಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ತಪಾಸಣೆಯ ರೇಟ್ ಏರಿಕೆಯಾಗಿದೆ. ಎಂಡೋಸ್ಕೋಪಿ ಹಳೆ ದರ 200 ರೂಪಾಯಿ ಇದ್ರೆ ಹೊಸ ದರ 1000 ರೂಪಾಯಿ ಮಾಡಿದ್ದಾರೆ. ಅದೇ ಎಕ್ಸ್ರೇಯ ಹಳೆ ರೇಟ್ 50 ರೂಪಾಯಿ ಇದ್ರೆ ಈಗಿನ ದರ 200 ರೂಪಾಯಿ ಮಾಡಿದ್ದಾರೆ. ಹೀಗೆ ಬಹುತೇಕ ಎಲ್ಲಾ ತಪಾಸಣೆ ದರ ಹೆಚ್ಚಳವಾಗಿದೆ. ಚಿಕಿತ್ಸೆ ದರ ಏರಿಕೆಗೆ ಭುಗಿಲೆದ್ದ ಆಕ್ರೋಶ. ವೈದ್ಯಕೀಯ ಸೇವೆಗಳ ದರ ಏರಿಕೆ ಬಡ ರೋಗಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ದರ ಇಳಿಕೆ ಮಾಡಬೇಕು, ಇಲ್ಲವಾದ್ರೆ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೊಳ್ಳಿ 300 ರೂಪಾಯಿ ತಗೊಂತಾರೆ ಸ್ಕ್ಯಾನಿಂಗಿಗೆ. 200-300 ರೂಪಾಯಿ ರೊಕ್ಕ ತಗೊಂತಾರೆ. 60 ರೂಪಾಯಿ ಐತ್ರಿ ರೇಟ್. 50 10 ರೂಪಾಯಿ ಚೀಟಿಗೆ 50 ರೂಪಾಯಿ ಸ್ಕ್ಯಾನಿಂಗಿಗೆ ತಗೊಂಡ್ರಿ. ನಮ್ಮ ಮನೆಯವ್ರಿಗೆ ಹಂಗೆ ಅಂದಾರ ಅಂತಂದು ನಾನು 100 ರೂಪಾಯಿ ಅಷ್ಟೇ ಇಟ್ಕೊಂಡ್ಬಂದಿದ್ದೆ. ಬೇರೆ ಎದ್ರ ಕೊಟ್ಟಾಗ ಮತ್ತೆ ಇಲ್ಲಿ ರೊಕ್ಕ ಇಸ್ಕೊಂಡು 200 ರೂಪಾಯಿ ಅವ್ರಿಗೆ ಕೊಟ್ರಿ, ಆ ಚೀಟಿ ಮಾಡಿ ಕೊಟ್ರು. ಆ ದುಡ್ಡು ಬಿಟ್ಟು ಬಂದ್ರೆ ಮತ್ತೆ ವಾಪಸ್ ಮನೆಗೆ ಹೋಗೋದು. ದರ ಏರಿಕೆ ಬಗ್ಗೆ ಜಿಮ್ಸ್ ನಿರ್ದೇಶಕ ಬಸವರಾಜ ಬೊಮ್ಮನಹಳ್ಳಿ ಅವರನ್ನ ಕೇಳಿದ್ರೆ, ಸ್ಪೆಷಲ್ ಟೆಸ್ಟ್ ದರದಲ್ಲಿ APL ಕಾರ್ಡ್ ದಾರರಿಗೆ ಮಾತ್ರ ಬೆಲೆ ಹೆಚ್ಚಳ ಮಾಡಿದ್ದೇವೆ. BPL ಅಂತ್ಯೋದಯ ಕಾರ್ಡ್ ದಾರರಿಗೆ ಯಾವುದೇ ದರ ಏರಿಕೆ ಮಾಡಿಲ್ಲ ಅಂತಾರೆ. BPL ಎಲ್ಲ ಫ್ರೀ ಇರ್ತದೆ. BPL ಚಾಲ್ತಿಯಲ್ಲಿ ಇರಬೇಕು. ಚಾಲ್ತಿಯಲ್ಲಿದ್ದರೆ ಫ್ರೀ. ಇಲ್ಲ ಹಂಗೆ ಏನಾಗಿದೆ ಅದನ್ನು ನಾನು ಅಲ್ಲಿ ನೋಡ್ತೇನೆ. ಅದು ಆ ರೀತಿ ಯಾರಾದರೂ ಮಾಡಿದರೆ ನಾನು ಕ್ರಮ ತಗೊಳ್ತೀನಿ. ನಾವು ಆ್ಯಸ್ ಪರ್ DME ಅವರು ನಮಗೆ ಒಂದು 2018ರಲ್ಲೇ ರೇಟ್ಸ್ ಕೊಟ್ಟಿದ್ದರು.